ನಾಳೆಯಿಂದ ಬೆಳಗಾವಿಯಲ್ಲಿ ಚಳಿಗಾಲದ ಅಧಿವೇಶನ ನಡೆಯಲಿದೆ. ಸರ್ಕಾರಕ್ಕೆ ಬಿಸಿ ಮುಟ್ಟಿಸೋದಕ್ಕೆ ಸಂಘಟನೆಗಳು ಕೂಡ ತಯಾರಿಯನ್ನ ಮಾಡಿಕೊಂಡಿವೆ. ಬಿಜೆಪಿಗೆ ವಕ್ಫ್, ಮುಡಾ, ವಾಲ್ಮೀಕಿ ಹಗರಣದ ಅಸ್ತ್ರ ಇದ್ರೆ, ಮತ್ತೊಂದು ಕಡೆ ಕಾಂಗ್ರೆಸ್ಗೆ ಕೋವಿಡ್, ಭೋವಿ ಹಗರಣದ ಪ್ರತ್ಯಸ್ತ್ರವೂ ಕೂಡ ಇದೆ. ಇನ್ನು ಮುನಿರತ್ನ ರೇಪ್ ಕೇಸ್ ಇದೆಯಲ್ಲ, ಇದು ಕೂಡ ಕಾಂಗ್ರೆಸ್ಗೆ ಅಸ್ತ್ರ ಇದೆ. ಬಿಜೆಪಿ ಸರ್ಕಾರ ಇದ್ದಾಗಲೇ ವಕ್ಫ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ಆಯಿತು, ಎಷ್ಟರ ಮಟ್ಟಿಗೆ ನೋಟಿಸ್ ಅನ್ನು ನೀಡಲಾಗಿತ್ತು, ಈ ವಿಚಾರವನ್ನು ಕೂಡ ಕಾಂಗ್ರೆಸ್ ಈಗ ಹೇಳಲಿದೆ. ಇನ್ನು ಕಳೆದ 12 ಅಧಿವೇಶನಗಳಿಗೆ ಇಲ್ಲಿವರೆಗೂ ಕೂಡ 154 ಕೋಟಿ ಖರ್ಚಾಗಿದ್ದು, ಕಳೆದ ಅಧಿವೇಶನಕ್ಕೆ 24.89 ಕೋಟಿ ವೆಚ್ಚ ಆಗಿದೆ. ಎಷ್ಟೇ ಖರ್ಚು ಮಾಡಿದರೂ ಉತ್ತರ ಕರ್ನಾಟಕದ ಸಮಸ್ಯೆ ಮಾತ್ರ ಬಗೆಹರಿದಿಲ್ಲ. ಈ ವರ್ಷ 21 ಕೋಟಿ ಹಣವನ್ನು ಖರ್ಚು ಮಾಡೋದಕ್ಕೂ ಕೂಡ ಪ್ಲಾನ್ ಆಗಿದೆ. ಈಗಾಗಲೇ ನಾವು ಗಮನಿಸ್ತಾ ಇದ್ದೀವಿ, ಉತ್ತರ ಕರ್ನಾಟಕದ ಅದರಲ್ಲೂ ಕೂಡ ಬೆಳಗಾವಿಯ ಸುವರ್ಣಸೌಧದಲ್ಲಿ ಚಳಿಗಾಲದ ಅಧಿವೇಶನವನ್ನು ನಡೆಸಲಾಗುತ್ತೆ. ಆದರೆ ಚಳಿಗಾಲದ ಅಧಿವೇಶನದಲ್ಲಿ ಗಂಭೀರವಾದ ಸಮಸ್ಯೆಗಳು, ಉತ್ತರ ಕರ್ನಾಟಕ ಭಾಗದಂತಹ ಅಲ್ಲಿಯ ಸಮಸ್ಯೆಗಳು ಚರ್ಚೆ ಆಗಬೇಕು, ಆ ಭಾಗಕ್ಕೆ ಬೇಕಾದಂತಹ ವ್ಯವಸ್ಥೆಗಳು, ಅಭಿವೃದ್ಧಿಯ ವಿಚಾರಗಳು ಸಿಗಬೇಕು ಅನ್ನುವಂತಹ ನಿಟ್ಟಿನಲ್ಲೇ ಬೆಳಗಾವಿಯಲ್ಲಿ ಚಳಿಗಾಲದ ಅಧಿವೇಶನವನ್ನು ಮಾಡಲಾಗುತ್ತೆ. 2023 ಚಳಿಗಾಲ ಅಧಿವೇಶನ ಏನು ಸುವರ್ಣಸೌಧದಲ್ಲಿ ನಡೀತು, ಆ ಸುವರ್ಣಸೌಧದಲ್ಲಿ ನಡೆಯುವಂಥ ಅಧಿವೇಶನಕ್ಕೆ 10 ದಿವಸಗಳ ಅಧಿವೇಶನಕ್ಕೆ 24,89,4,805 ರೂಪಾಯಿಗಳು ಖರ್ಚಾಗಿದ್ದ ಅಂಶ ಮಾಹಿತಿ ಹಕ್ಕಿನಿಂದ ಬೆಳಕಿಗೆ ಬಂದಿದೆ. ಇಲ್ಲೇ ಅಧಿವೇಶನದ ಕಾರ್ಯಕಲಾಪಗಳು ಎಷ್ಟು ಅವಧಿ ನಡೆದಪ್ಪ ಅದನ್ನು ಲೆಕ್ಕ ಹಾಕಿ ನೋಡಿದ್ರೆ 124 ಗಂಟೆ ಟೋಟಲ್ ಅಧಿವೇಶನ ನಡೆದೈತಿ. ಅದು ಸರಾಸರಿ ಲೆಕ್ಕ ಹಾಕಿದ್ರೆ 1 ತಾಸಿನ ಅಧಿವೇಶನಕ್ಕೆ 20 ಲಕ್ಷ ರೂಪಾಯಿ ಹಣ ಸಾರ್ವಜನಿಕ ತೆರಿಗೆ ಹಣ ಪೋಲಾಗ್ತಿದೆ. ಆದರೆ ಅಲ್ಲಿ ಒಳಗಡೆ ಏನು ಉತ್ತರ ಕರ್ನಾಟಕದ ಬಗ್ಗೆ ಚರ್ಚೆ ಇಲ್ಲ. ಒಟ್ಟಾರೆಯಾಗಿ ಬೆಳಗಾವಿ ಅಧಿವೇಶನ ಯಾರ್ದೋ ದುಡ್ಡು ಎಲ್ಲಮ್ಮನ ಜಾತ್ರೆ ಆಗ್ತಾ ಇದೆ. ಹೆಂಗಪ್ಪ ಅಂದ್ರೆ ತಮ್ಗೆ ಹೆಂಗೆ ಮನಸ್ಸಿಗೆ ಬರುತ್ತೆ ಹಂಗೆ ಹಣ ಖರ್ಚು ಮಾಡಿದರು. ಒಂದು ಹೇಳಿಕ್ಕೆ ಬಯಸ್ತಾ ಇದ್ದೀನಿ, ಈ ಶಾಲಾ ಮಕ್ಕಳು ಅಧಿವೇಶನ ನೋಡಕ್ಕೆ ಬರ್ತಾರೋ, ಕುಡಿಯೋಕೆ ನೀರು ಸಹ ಸಿಕ್ಕಿಲ್ಲ, ನೀರು ಇಲ್ಲತ್ತಲ್ಲ ಹತ್ಕೊಂಡು ಕೂತಿರ್ತಾರೋ, ಅಂತಾರಾಗ ಶಾಲಾ ಮಕ್ಕಳಿಗೆ ಜೂಯಿಸಿ ಕುಡಿತೀವಿ ಅಂತೇಳಿ ಸುಮಾರು 4,15,000 ರೂಪಾಯಿ ಹಣ ಖರ್ಚು ಹಾಕಿದ್ದಾರೆ. ಅಂದರೆ ಅಧಿಕಾರಿಗಳಷ್ಟೇ ಈಗ ಅಧಿವೇಶನ ರುಚಿ ತಿಂತಿದ್ರು, ಮಕ್ಕಳಿಗೂ ಕೂಡ ಇದನ್ನು ಕಲಿಸಿಬಿಟ್ರು. ಇನ್ನು ಮುಂದಿನ ದಿವಸದಲ್ಲಿ ಇದು 40 ಲಕ್ಷವೂ ಆಗ್ಬೋದು ಅಂತ ಹೇಳಕ್ಕೆ ಬಯಸ್ತಾ ಇದ್ದೀನಿ. ಒಟ್ಟಾರೆಯಾಗಿ ಅಧಿವೇಶನಕ್ಕೆ ಏನು ದುಂದು ವೆಚ್ಚಕ್ಕೆ ಕಡಿವಾಣ ಹಾಕಬೇಕು ಮತ್ತು ಉತ್ತರ ಕರ್ನಾಟಕ ಭಾಗದ ಬಗ್ಗೆ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಇಲ್ಲೇ ಹೆಚ್ಚಿನ ಸಮಯ ನಿಗದಿ ಮಾಡಬೇಕು. ಇಲ್ಲದೇ ಇದ್ದಲ್ಲಿ ಜನ ಬೀದಿಗಳಿಂದ ಜನಪ್ರತಿನಿಧಿಗಳ ವಿರುದ್ಧ ಹೋರಾಟ ಮಾಡ್ತಾರೆ ಅಂತ ಹೇಳಿಕ್ಕೆ ಬಯಸ್ತಾ ಇದ್ದೀನಿ. ಈ ಸತಿ ಸುವರ್ಣಸೌಧ ಅಧಿವೇಶನ ಟೈಮಲ್ಲಿ ಯಾವುದೇ ನೆಟ್ವರ್ಕ್ ಪ್ರಾಬ್ಲಮ್ ಆಗದಂತೆ ಸ್ಪೆಷಲ್ ಪ್ರೊವಿಷನ್ಸ್ ನಾವು ಮಾಡಿದ್ವಿ. ಈ ವರ್ಷ ನಾವು 13,80,00,000 ಕೇಳಿದ್ವಿ. ಇದರಲ್ಲಿ ಮೇನ್ಲಿ ನಮಗೆ ಟ್ರಾನ್ಸ್ಪೋರ್ಟ್, ಫ್ಯೂಯಲ್ ಕಾಸ್ಟ್ ಹಾಗೂ ಊಟದ ಖರ್ಚು ಜಾಸ್ತಿ ಆಗಿದೆ. ಈ ವರ್ಷ ಅಕಾಮಿಡೇಷನ್ ಅಲ್ಲಿ ನಾವು ಸರಾಸರಿ ಹಿಂದಿನ ವರ್ಷಕ್ಕೆ ಹೋಲಿಸಿದೀವಿ ಅಂದ್ರೆ ಈ ಏರಿಕೆ ಏನಿದೆ ಈ ವರ್ಷ ನಾವು ಮಾಡ್ಲಿಲ್ಲ. ಸೊ ನಾವು 10% ಅಕಾಮಿಡೇಷನ್ ಅಲ್ಲಿ ಒಂದು ರೀತಿ ಉಳಿಸ್ಕೊಂಡಿದೀವಿ ಅಂತ ಹೇಳಲಿಕ್ಕೆ ಆಗುತ್ತದೆ. ಸೊ ಒಟ್ಟು ಸೇರಿ ಈ ವರ್ಷದ ಅಧಿವೇಶನ ಏನಿದೆ ಹಿಂದಿನ ವರ್ಷಕ್ಕೆ ಹೋಲಿಸಿದ್ವಿ ಅಂದ್ರೆ 1.5 ಕೋಟಿ ಜಾಸ್ತಿ ಆಗಿದೆ. ಸೊ ಈಗಾಗಲೇ ಚಳಿಗಾಲದ ಅಧಿವೇಶನ ಆರಂಭಕ್ಕೆ ಎಲ್ಲಾ ರೀತಿಯಾದಂತಹ ಕ್ಷಣಗಣನೆ ಆರಂಭ ಆಗಿದೆ. ಸಿದ್ಧತೆಗಳು ಕೂಡ ನಡೀತಾ ಇವೆ. ಸುವರ್ಣಸೌಧದಲ್ಲಿ ಇವತ್ತು ಸ್ಪೀಕರ್ ಕೂಡ ಪರಿಶೀಲನೆಯನ್ನ ಮಾಡಿದ್ದಾರೆ. ಆದರೆ ಇರುವಂತಹ ಆರೋಪ ಯಾವುದೇ ರೀತಿಯಂತಹ ಅಭಿವೃದ್ಧಿ ಕಾರ್ಯಗಳು ಆಗಿರಬಹುದು ಅಥವಾ ಯೋಜನೆಗಳು ಇನ್ನೂ ಕೂಡ ಸರಿಯಾಗಿ ಆಗ್ತಾ ಇಲ್ಲ ಅಂತ. ಇದರ ಬಗ್ಗೆ ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಚಂದ್ರಕಾಂತ್ ಸುಗಂಧಿ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಚಂದ್ರಕಾಂತ್ ಸುಗಂಧಿ, ಎಂದಿನಂತೆ ಚಳಿಗಾಲದ ಅಧಿವೇಶನವನ್ನ ನಡೆಸೋದಕ್ಕೆ ಬೆಳಗಾವಿಯ ಸುವರ್ಣಸೌಧದಲ್ಲಿ ಎಲ್ಲಾ ರೀತಿಯ ತಯಾರಿ ಆಗಿದೆ. ಆದರೆ ಆಗ್ಬೇಕಾದಂತಹ ಕೆಲಸಗಳು, ಸರಿಯಾದಂತಹ ಗಂಭೀರವಾದ ಚರ್ಚೆಗಳು ಯಾವುದು ಕೂಡ ಆಗಲ್ಲ. ಕೇವಲ ಇದೊಂದು ರೀತಿಯಲ್ಲಿ ಪ್ರವಾಸಿ ತಾಣದ ರೀತಿಯಲ್ಲಿ ಬರ್ತಾರೆ ಹೋಗ್ತಾರೆ ಅನ್ನುವ ರೀತಿಯಾಗಿ ಆಗ್ತಾ ಇದೆ. ಈ ಸಲ ಕೂಡ ಇನ್ನಷ್ಟು ಹೆಚ್ಚಿನ ವೆಚ್ಚವನ್ನ ಮಾಡಲಾಗ್ತಾ ಇದೆ. ಏನೆಲ್ಲ ನಿರೀಕ್ಷೆಗಳಿದೆ, ಯಾವ ರೀತಿಯಾಗಿ ಸಂಘಟನೆಗಳು ರೆಡಿ ಆಗಿದೆ, ಬಿಜೆಪಿ ಜೊತೆಗೆ ಕಾಂಗ್ರೆಸ್ ಯಾವ ರೀತಿಯಾಗಿ ಅಸ್ತ್ರಗಳನ್ನ ಇಟ್ಕೊಂಡಿದೆ? ನವಿತಾಜನ್, ಬೆಳಗಾವಿ ಅಧಿವೇಶನ ಇವತ್ತು ಆಡಳಿತ ಮತ್ತು ವಿರೋಧ ಪಕ್ಷಗಳ ನಡುವಿನ ಒಂದು ದೊಡ್ಡ ಫೈಟ್ಗೆ ಈ ಬಾರಿ ಕಾರಣವಾಗ್ತಕ್ಕಂಥದ್ದು. ಹೊರಗಡೆ ಏನು ವಿರೋಧ ಪಕ್ಷಗಳು ಸರ್ಕಾರಕ್ಕೆ ಬಿಸಿ ಮುಟ್ಟಿಸಿದೆ, ಇನ್ನು ಅಧಿವೇಶನದ ಹೊರಗಡೆ ವಿವಿಧ ಸಂಘಟನೆಗಳು ಕೂಡ ಪ್ರತಿಭಟನೆಗೆ ಈಗ ಸಜ್ಜಾಗಿರ್ತಕ್ಕಂಥದ್ದು. ಪ್ರಮುಖವಾಗಿ ಈ ಬಾರಿ ಬೆಳಗಾವಿಯ ಚಳಿಗಾಲದ ಅಧಿವೇಶನ ಕಾವೇರುವಂತಹ ಎಲ್ಲ ನಿರೀಕ್ಷೆಗಳಿವೆ. ಈಗಾಗಲೇ ಸ್ಪೀಕರ್ UT ಖಾದರ್ ಸೇರಿದಂತೆ ಎಲ್ಲ ಅಧಿಕಾರಿಗಳು ನಾಳಿನ ಸಿದ್ಧತೆಗಳ ಪರಿಶೀಲನೆಯನ್ನು ನಡೆಸಿದ್ದಾರೆ. ಒಟ್ಟು ಈವರೆಗೂ ಅಂದರೆ 12 ಅಧಿವೇಶನಗಳು ಬೆಳಗಾವಿಯಲ್ಲಿ ನಡೆದಿದ್ದು, ಈ ಅಧಿವೇಶನಕ್ಕಾಗಿ 154 ಕೋಟಿ ರೂಪಾಯಿ ಖರ್ಚು ಮಾಡಲಾಗಿದೆ. ಇನ್ನು 2023 ಚಳಿಗಾಲದ ಅಧಿವೇಶನಕ್ಕಾಗಿಯೇ 24 ಕೋಟಿ ರೂಪಾಯಿ ಖರ್ಚು ಮಾಡಲಾಗಿರ್ತಕ್ಕಂಥದ್ದು. ಅದರಲ್ಲಿ ಟೀ, ಕಾಫಿ ಮತ್ತು ಬಂದಂತಹ ಸದನ ವೀಕ್ಷಣೆಗೆ ಬಂದಂತಹ ಮಕ್ಕಳಿಗೆ ಅಂತ ಹೇಳಿ ಸುಮಾರು 4 ಲಕ್ಷಕ್ಕೂ ಹೆಚ್ಚು
ಏನು ಜ್ಯೂಸ್ನ ಬಿಲ್ ಹಚ್ಚಿರ್ತಕ್ಕಂಥದ್ದು ಸಾಕಷ್ಟು ಆಕ್ರೋಶಕ್ಕೆ ಕಾರಣವಾಗಿದೆ. ಯಾಕಂದರೆ 1 ಗಂಟೆ ಸದನ ನಡೀಬೇಕಂದ್ರೆ 20 ಲಕ್ಷ ರೂಪಾಯಿ ಬೇಕು. ಆದರೆ ಆ ಸದನದಿಂದ ಬೆಳಗಾವಿ ಮತ್ತು ಉತ್ತರ ಕರ್ನಾಟಕಕ್ಕೆ ಏನೆಲ್ಲ ಲಾಭ ಆಗ್ತಿದೆ ಮತ್ತು ಇಲ್ಲಿನ ಸಮಸ್ಯೆಗಳು ಏನಾದರೂ ಚರ್ಚೆ ಆಗ್ತಿದೆಯಾ ಅನ್ನೋದ್ರ ಬಗ್ಗೆ ಸಾಕಷ್ಟು ಪ್ರಶ್ನೆಗಳು ಈಗ ಸದ್ಯ ಉದ್ಭವ ಆಗಿರ್ತಕ್ಕಂಥದ್ದು. ಈಗಾಗಲೇ ಏನು ಅಂತಂದರೆ ಈ ಬಾರಿ ಯಾವಾಗ ಉತ್ತರ ಕರ್ನಾಟಕದ ಬಗ್ಗೆ ಚರ್ಚೆ ಮಾಡಬೇಕು ಅಂತೇಳಿ ನಾಳೆ ಸದನ ಸಲಹಾ ಸಮಿತಿ ಸಭೆಯಲ್ಲಿ ತೀರ್ಮಾನ ಮಾಡ್ತೀನಿ ಅಂತೇಳಿ ಸ್ಪೀಕರ್ ಹೇಳಿರ್ತಕ್ಕಂಥದ್ದು. ಮತ್ತೊಂದು ಕಡೆ ಏನು ಆಡಳಿತ ಪಕ್ಷದ ವಿರುದ್ಧ ಮುಗಿಬೀಳಕ್ಕೆ ಈಗ ಅನೇಕ ಅಸ್ತ್ರಗಳನ್ನು BJP ಸಿದ್ಧ ಮಾಡ್ಕೊಂಡಿದೆ. ಅದರಲ್ಲಿ ವಫ್ ವಿಚಾರ ಆಗಿರ್ಬೋದು, ಮತ್ತೊಂದು ಕಡೆ ಏನು ಮೂಡ ಹಗರಣ ಆಗಿರ್ಬೋದು. ಹೀಗೆ ಈ ವಿಚಾರವನ್ನು ವಿರೋಧ ಪಕ್ಷದವರು ಏನು ಪ್ರಬಲವಾಗಿ ಏನು ಸದನದಲ್ಲಿ ಕಾಂಗ್ರೆಸ್ ವಿರುದ್ಧ ಆರೋಪ ಮಾಡೋಕ್ಕೆ ಸಿದ್ಧತೆ ಮಾಡಿಕೊಂಡ್ರೆ, ಕಾಂಗ್ರೆಸ್ ಕೂಡ ಈ ಹಿಂದಿನ ಕೋವಿಡ್ ಹಗರಣ ಆಗಿರ್ಬೋದು, ಮತ್ತೊಂದು ಕಡೆ SIT ರಚನೆ ಪ್ರಕರಣ, ಈ ಎಲ್ಲ ಪ್ರಕರಣವನ್ನು ಏನು ಸದನದ ಮುಂದೆ ಇಟ್ಟು BJPಯನ್ನು ಕಟ್ಟಿ ಹಾಕೋಕ್ಕೆ ಸಿದ್ಧತೆಯನ್ನು ಮಾಡಿಕೊಂಡಿದೆ. ಮತ್ತು ಬಳ್ಳಾರಿಯಲ್ಲಿ ಆಸ್ಪತ್ರೆಯಲ್ಲಿ ಬಾಣತಿಯರ ಸಾವು ಪ್ರಕರಣವು ಕೂಡ ಈ ಬಾರಿ ಸದನದಲ್ಲಿ ಪ್ರಸ್ತಾಪ ಆಗುವ ಸಾಧ್ಯತೆ ಇದೆ. ಒಟ್ಟು ಬೆಳಗಾವಿಯಲ್ಲಿ ನಾಳೆ ಸುಮಾರು 8,000ಕ್ಕೂ ಹೆಚ್ಚು ಜನ ಅಧಿಕಾರಿಗಳು, ಪೊಲೀಸರು ಸೇರಿದಂತೆ ಎಲ್ಲರೂ ಬರ್ತಾರೆ. ಎಲ್ಲರೂ ಕೂಡ ವಸತಿ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ. ನವಿತಾ ಜೈನ್. ಥ್ಯಾಂಕ್ ಯು ಚಂದ್ರಕಾಂತ್ ಸುಗಂಧಿ ಡೀಟೇಲ್ಸ್ಗೆ.